ಹಾಯ್ ರೀ, ನಮಸ್ಕಾರ ರೀ. ಬರ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾವ್ಯ ನಯನ ಅಂತ ಉತ್ತರ ಕರ್ನಾಟಕ ಶೈಲಿಯ ಬೆಲ್ಲದ ಪಾಯಸ ಯಾವ ಥರ ಮಾಡೋದು ಅಂತ ನೋಡೋಣ ಬರ್ರಿ. ನೀವು ಮಾಡಿರಿ ಮನೇಲಿ, ಹೆಂಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಫ್ರೆಂಡ್ಸ. ಬರ್ರಿ ಈಗ ನೋಡಿರಿ, ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಮಾಡ್ತೀವ್ರಿ ಈ ಥರ ಶಾವ್ಗಿನ. ನೋಡಿರಿ, ನಾವೇ ಹಿಟ್ಟು ಕೊಟ್ಟು ಮಾಡಿಸ್ಬೋದು ರೀ, ಇಲ್ಲ ಅಲ್ಲಿ ಅವ್ರದ್ದೇ ಹಿಟ್ಟು ಅವರದೇ ಮಾಡೋದು ಅಂದ್ರೂ ಆ ಥರನೂ ಮಾಡಿಕೊಡ್ತಾರೆ. ನೋಡಿರಿ, ಈ ಥರ ನಮ್ಮಲ್ಲಿ ಶಾವಿಗೆ ಸಿಗ್ತಾವ್ರಿ. ಈಗ ಅದರಲ್ಲಿರೋ ಎರಡನ್ನು ಶಾವಿಗೆ ಮುರ್ಕೊಳ್ಳೋಣ ರೀ, ಸಣ್ಣಗೆ ಮುರ್ಕೊಂಡು. ನೋಡಿರಿ ಏನು ರೀ, ಹಾಲಿದ್ರೂ ಅಷ್ಟು ಅಂಥೇಳಿ ಏನು ತಿಳ್ಕೊಬೇಡ್ರಿ. ಬೆಲ್ಲದ ನೀರಾಗೂ ಕೂಡ ನಾವು ಶಾವಿಗೆ ಪಾಯಸ ಮಾಡ್ತೀವಿ ರೀ. ಆ ಥರ ನಾವು ನಮ್ಮ ಕಡೆಗೆಲ್ಲ ಮಾಡಿ ತಿಂತೀವಿ ರೀ. ಎಲ್ಲರೂ ಇಷ್ಟಪಡ್ತೀವಿ ಜಾಸ್ತಿ. ನೀವು ಮಾಡಿರಿ ಮನೇಲಿ, ಹೆಂಗೆ ಬರ್ತೈತಂತ ನನಗೆ ತಿಳಿಸ್ರಿ ಕಮೆಂಟ್ ಬಾಕ್ಸಲ್ಲಿ. ನೋಡಿರಿ, ನಮ್ಮ ಕಡೆಗೆಲ್ಲ ಆಕಳುಗಳು ಇರ್ತಾವೆ, ಅವ್ರು ಮಾತ್ರ ಹಾಲು ಹಾಕಿ ಪಾಯಸ ಮಾಡ್ತಾರೆ. ನಮ್ಮಲ್ಲಿ ಯಾವ ಆಕಳು ಏನು ಇರಲಿಲ್ಲ ರೀ. ನಾವು ಬರೀ ಬೆಲ್ಲದ ನೀರಾಗ ಪಾಯಸ ಮಾಡಿ ತಿಂತಿದ್ದೀವಿ ರೀ. ಎಲ್ಲ ಮನೆ ಮಂದಿ ಎಲ್ಲ ಭಾಳ ರುಚಿ ಆಕಕ್ಕತ್ರಿ. ನೋಡಿರಿ, ಅಳತಿ ಪ್ರಮಾಣ ತೋರಿಸ್ತಾ ಇದ್ದೀನಿ. 1 ಕಪ್ ಶಾವಿಗೆ ಹಾಕ್ಕೊಂಡ್ರಿ, ನೋಡಿ ಅದರಲ್ಲೇ 1 ಕಪ್ ಬೆಲ್ಲ ಹಾಕ್ಕೊಂಡ್ರಿ. ನಿಮಗೆ ಇನ್ನೂ ಸಿಹಿ ಹೆಚ್ಚು ಬೇಕಂದ್ರೆ ಇನ್ನೊಂದಿಟ ಹೆಚ್ಚು ಹಾಕ್ರಿ. ನೀವು ಎಷ್ಟು ಸಿಹಿ ತಿಂತೀರಿ ಕಡಿಮೆ ತಿಂತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಕತ್ರಿ. ನೋಡಿರಿ, 1 ಕಪ್ ಬೆಲ್ಲ ಹಾಕ್ಯಂಡ್ರಿ. ಈಗ ಅದರಲ್ಲೇನ 3 ಕಪ್ ನೀರು ಹಾಕ್ಕೊಂಡ್ರಿ. ಈ 3 ಕಪ್ ನೀರಲ್ಲೇನ ಪಾಯಸ ಮಾಡೋಣ ಬರ್ರಿ. ಅದಕ್ಕೇನೇನು ಜಾಸ್ತಿ ತುಪ್ಪ ಸುರುವುದು ಬ್ಯಾಡ್ರಿ, ಹಾಲು ಹಾಕೋದು ಬ್ಯಾಡ್ರಿ. ಮನ್ಯಾಗ ಡ್ರೈ ಫ್ರೂಟ್ಸ್ ಇರ್ತಾವೆ ಇರೋದಿಲ್ಲ ರೀ, ಇದ್ರೆ ಹಾಕ್ರಿ, ಇರಲಿಲ್ಲ ಅಂದ್ರೆ ಹಂಗೆ ಮಾಡಿರಿ. ಅದೇನು ಪಾಯಸ ಅಣಿಸ್ಕೊಳಂಗಿಲ್ಲ ರೀ, ಅದು ಅಣಿಸ್ಕೊತೈತೆ ರೀ. ಪಾಯಸನ ಬೆಲ್ಲದ ಪಾಯಸ ಅಂದ್ರೆ ತುಂಬ ಚೆನ್ನಾಗಿರ್ತೈತೆ ರೀ. ನೋಡಿರಿ, 1 ಚಮಚ ತುಪ್ಪ ಹಾಕ್ಕೊಂಡ್ರಿ. ನಾ ತುಪ್ಪನೂ ಭಾಳ ಹಾಕಂಗಿಲ್ಲ ರೀ. 1 ಚಮಚ ತುಪ್ಪ ಹಾಕಿ ನೋಡಿರಿ, ಸ್ವಲ್ಪ ಕೆಂಪಗೆ ಆಗ್ಬೇಕು ರೀ ಅವು ಕಲರ್, ಅಲ್ಲಿ ಮಟ್ಟ ಹುರಿಯೋಣ್ರಿ. ನೋಡಿರಿ ಈಗ ಆಗೈತಿ. ಇನ್ನೊಂದು ಚೂರು ಕೆಂಪಗಾದ್ರೆ ತೆಗೆದು ಬಿಡೋಣ್ರಿ. ನೋಡಿರಿ ಆಗೈತಿ. ಈಗ ಒಂದು ತಾಟಿಗೆ ತಕ್ಕೊಳ್ಳೋಣ್ರಿ. ನೋಡಿರಿ ಸೇಮ್ ಅಂಗಡಿಯಾಗ ಇರ್ತಾವಲ್ಲ ರೀ ಕೆಂಪಗೆ, ಅಂಥವಾಗ್ಯಾವ ನೋಡಿರಿ ಹುರಿದದ್ದು. ಅಂಗಡಿಯಾಗ ಈ ಕಡೆ ಎಲ್ಲ ಪ್ಯಾಕೆಟ್ ಸಿಗ್ತಾವ್ರಿ, ಅವು ಚೆನ್ನಾಗಿರಂಗಿಲ್ಲ ರೀ, ಭಾಳ ಗಟ್ಟಿ ಇರ್ತಾವ್ರಿ ಅವು. ಪಾಯಸ ಮಾಡ್ರೆ ಕುದಿಯೋದನೇ ಇಲ್ಲ ರೀ ಅವು, ಎಳಿ ಗಟ್ಟಿಗೆ ಹಂಗೆ ಇರ್ತಾವ್ರಿ ಅವು. ನಮ್ಮ ಕಡೆ ಶಾವಿಗೆ ನೋಡಿರಿ ಎಷ್ಟು ಚೆನ್ನಾಗಿರ್ತಾವ್ರಿ. ಒಂದು ಗಲಾಸ್ ನೀರಿನಾಗ ಕುದ್ರೆ ಟ್ರಾಡ್ ಹಾಕ್ತಾವ್ರಿ. ನೋಡಿರಿ, 1 ಚಮಚ ತುಪ್ಪ ಹಾಕ್ಯಂಡ್ರೆ, ಇದೇ 1 ಚಮಚ ಹಾಕ್ಯಂಡ್ರಿ. ಈಗ 1 ಚಮಚ ಹಾಕಿ ನಮ್ಮ ಮನ್ಯಾಗ ಇವೆಲ್ಲ ಇದ್ದೂರೆ, ಹಾಗಾಗಿ ಹುಡುಗರು ತಿಂತಾವಂತೇಳಿ ಹಾಕಿದ್ದೇನೆ ರೀ. ನೋಡಿರಿ, ಸ್ವಲ್ಪ ಉಬ್ಬು ಬೇಕು ರೀ ಅವ, ಒಂದಿಟ ಕೆಂಪಗೆ ಆಗ್ಬೇಕು ರೀ ಅವ. ನೋಡಿರಿ, ಅದು ಅಲ್ರಿ, ಇವಾಗ ತೆಗಿಯೋಣ್ರಿ. ತೆಗೆದ ಬೆಲ್ಲದ ನೀರನ್ನು ಕುದಿಸ್ಕೊಳ್ಳೋಣ ರೀ. ಬೆಲ್ಲೆಲ್ಲ ಕರಗಬೇಕ್ರಿ, ಅದು ಕರಿಗಿ ನೋಡಿರಿ ನೀರಾಗೈತಿ. ಇದನ್ನೇನು ಮಾಡೋದ್ರಿ, ಅದ ಪಾತ್ರೆಗಿನ ಸೋಸ್ಕೊಳ್ಳೋದ್ರಿ. ಕಲ್ಲ ಕಸರ ಕಡ್ಡಿ ಇರ್ತಾವ್ರೆ, ಅದಕ್ಕಾಗಿ ಸೋಸ್ಕೊಳ್ಳೋದ್ರಿ. ಅವನು ಸೋಸ್ಕೊಂಡು ತೆಗೆದು ಬಿಡೋದ್ರಿ ಅದನ್ನು. ನೋಡಿರಿ, ಸೋಸ್ಕೊಂಡ್ಕ್ಯಾರ ಒಂದು ಕುದಿ ಬರ್ಬೇಕ್ರಿ. ಇದು ಒಲಿ ಜೋರಾಗಿ ಇಡೋಣ್ರಿ, ಕುದಿಸ್ಕೊಳ್ಳೋಣ್ರಿ ನೀರನ್ನು. ಕುದಿಸ್ಕೊಂಡು ನೋಡಿರಿ, ಈಗ ಶಾವಿಗೆ ಹಾಕ್ಕೊಂಡ್ರಿ. ನೋಡಿರಿ ಆರಿರೂ ಪರವಾಗಿಲ್ಲ ರೀ, ಬಿಸಿ ಇದ್ದಾಗಟ್ಟ ತಿಳು ಇರ್ತೈತೆ ರೀ. ಆರಿರೂ ಪರವಾಗಿಲ್ಲ ರೀ. ಆವಾಗ ಮ್ಯಾಲ ಹಾಲು ಏನಾರು ನಿಮ್ಮ ಮನೆಯಾಗಿದ್ರೆ ಬೇಕಾದ್ರೆ ಕಾಯಿಸಿ ಹಾಕ್ಕೊಂಡು ಕಲಿಸ್ಕೊಂಡು ಉಣ್ಬೋದು ರೀ. ಆರಿದ ಮೇಲೂ ಏನೀಗ ಹಾಲು ಹಾಕೇ ಮಾಡ್ಬೇಕಂತ ಏನಿಲ್ಲ ರೀ, ಆಮೇಲೆ ಕೂಡ ಹಾಕ್ಬೋದು ರೀ. ನೋಡಿರಿ, ಅರ್ಧ ಚಮಚ ಏಲಕ್ಕಿ ಪುಡಿ ಹಾಕ್ಯಂಡ್ರಿ. ನೋಡಿರಿ, ಈಗ ಒಂದು 5 ನಿಮಿಷ ಬಾಯಿ ಮುಚ್ಚಿ ಕುದಿಸ್ಕೊಳ್ಳೋಣ್ರಿ. ಅದನ್ನು ಸಣ್ಣ ಉರಿಲೇ ಕುದಿಸ್ಕೊಳ್ಳೋಣ್ರಿ. ನೋಡಿರಿ ಈಗ ತೆಗಿಯೋಣ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಕುದ್ದೈತೆ ನೋಡಿರಿ. ಎಷ್ಟು ಬೇಗ ಒಂದು 5 ನಿಮಿಷ ಜಾಸ್ತಿನೇ ಆತ್ರಿ ಇದು, ಅಷ್ಟು ಬೇಗ ಕುದಿತೈತೆ ರೀ. ಈ ಕಡೆ ಶಾವಿಗೆ ಅರ್ಧ ಗಂಟೆ ಕುದಿಸಿದ್ರು ಕುದಿಯಂಗಿಲ್ಲ ರೀ, ಹಂಗೆ ಇರ್ತೈತೆ ರೀ ಗಟ್ಟಿಗೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ರೀ. ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ್ರಿ. ಬಟ್ಲಿಗೆ ಹಾಕ್ಕೊಂಡು ದೇವರಿಗೆ ನಿವೇದಿ ಕೊಟ್ಟು ಎಲ್ಲರೂ ತಿನ್ನೋಣ ಬರ್ರಿ. ನೋಡಿರಿ, ನೀವು ತಿನ್ನಿರಿ, ನಿಮ್ಮ ಮನೇಲಿ ಮಾಡಿಕೊಂಡು ಯಾವ ಥರ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಫ್ರೆಂಡ್ಸ. ನೋಡಿರಿ ಸೂಪರಾಗಿ ಬಂದೈತೆ ರೀ. ನೋಡಿರಿ ಸೂಪರಾಗೈತೆ ರೀ. ಯಾವ ಥರ ಅಂತ ತಿಳಿಸಿ ಫ್ರೆಂಡ್ಸ. ನೀವು ಮನೇಲಿ ಮಾಡಿರಿ, ಎಲ್ಲರೂ ಮನಸ್ಸು ಗೆಲ್ರಿ. ನೋಡಿರಿ ಲೈಕ್ ಮಾಡಿರಿ, ನಮ್ಮ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ರೀ ಎಲ್ಲರಿಗೂ.